Are you confused to choose productivity of fields by using chemical-based fertilizers or to choose purity with organic ones? Well, now you can get both productivity and purity. Smart Value presents Agrovira, an organic. Smart Value brings a powerful product, Agrolizer 82. ಎಲ್ಲರೂ ನಮಸ್ತೆ. ನಾನಿವತ್ತು ಬೆಳಗಾವಿ ಜಿಲ್ಲೆಗೆ ಬಂದಿದ್ದೀನಿ. ಬೆಳಗಾವಿ ಜಿಲ್ಲೆಯಲ್ಲಿ ಲಾಸ್ಟ್ 20 ದಿನದ ಹಿಂದೆ ನಾನು ಔಷಧಿ ಕೊಟ್ಟಿದ್ದೆ, ಅಗ್ರಿಕಲ್ಚರ್ ಪ್ರಾಡಕ್ಟ್ನ ಕೊಟ್ಟಿದ್ದೆ. ಆ ರಿಸಲ್ಟ್ ಹೇಗಿದೆ ಅಂತ ಕೇಳೋಣ. ಬನ್ನಿ, ರೈತರು ಇಲ್ಲೇ ಇದ್ದಾರೆ, ಬನ್ನಿ ಕೇಳೋಣ. ಸರ್ ನಮಸ್ತೆ. ನಮಸ್ತೆ, ಹೇಳ್ರಲ್ಲ. ಸರ್ ನಿಮ್ಮ ಹೆಸರು? ದರಪ್ಪ ಗುರುಬಸಪ್ಪ ಹಲ್ಕರ್ಣಿ ಅಂತಾರೆ. ಹಲ್ಕರ್ಣಿ ಅಂತ. ಸರ್ ನಿಮ್ಮದು ಪ್ರಾಪರ್ ನಿಮ್ಮ ಅಡ್ರೆಸ್ ಹೇಳ್ಬೋದಾ? ನಮ್ಮದು ಹೆಡ್ ಪೋಸ್ಟ್ ಮೇಲ್ಮನ ಹಟ್ಟಿರಿ, ತಾಲೂಕು ಗೋಕಾಕ, ಡಿಸ್ಟಿಕ್ ಬೆಳಗಾಂ ಡಿಸ್ಟಿಕ್. ಸರ್ ಇವಾಗ ನಾನು ನಿಮ್ಮ ಜಮೀನಿಗೆ ವಿಸಿಟ್ ಮಾಡಿದ್ದೀನಿ. ಓಕೆ, ನೀವು ನಮ್ಮ ಔಷಧಿನ ಪ್ರಯೋಗ ಮಾಡಿದ್ದೀರಾ? ಔಷಧಿ ಹೊಡೆದಿದ್ದೀರಾ? ಓಕೆ, ಎಷ್ಟು ಸತಿ ಹೊಡೆದಿದ್ದೀರಾ ನೀವು? ಅದು ಔಷಧ ಒಮ್ಮೆ ಹೊಡೆದ್ರೆ ಒಮ್ಮೆ ಅದರದ ಗೊಬ್ಬರನೂ ಒಮ್ಮೆ ಕಟ್ಟಿದ್ರು ನೀವು ಕೊಟ್ಟಂತಂದ್ರೆ. ಅದ ಒಮ್ಮೆ ಕಟ್ಟಿದ್ರೆ ಈಗ 20-25 ದಿವಸ ಆಗಿತ್ತು ಈಗ ನಿಮ್ದು ಕಟ್ಟಿಸಿ. ಗೊಬ್ಬರ ಔಷಧ ಮಾಡಿ ಒಮ್ಮೆ ಕಣ ಮಾಡಿದ್ರು, ಅದು ಎರಡು ಕೂಡಿಸಿ. ಈಗ ಅದ್ರ ರಿಸಲ್ಟ್ ಚಲೋ ಬಂದೈತ್ರಿ. ಈಗ ಅದು ಚೇಂಜಸ್ ಆಗಿದ್ರಿ, ಒಟ್ಟೆಲ್ಲ ಚೇಂಜಸ್ ಆಗಿದೆ. ಆಗ್ಯದ್ರಿ. ಯಾವ ರೀತಿ ಡೆವಲಪ್ಮೆಂಟ್? ಹಿಂದೆ ಹೊಡಿತಿದ್ರಲ್ವಾ ಔಷಧಿ? ಇದಕ್ಕ ಸ್ವಲ್ಪ ಚೇಂಜಸ್ ಆಗಿತ್ರಿ ಒಟ್ಟ. ಇದು ಹೌದಾ? ಇದ ನೀವು ಕೊಟ್ಟಂತ ಔಷಧದಿಂದ ಒಟ್ಟು ಚೇಂಜ್ ಆಗಿದ್ರಿ ಎಲ್ಲ. ಒಟ್ಟ 20-25 ದಿವಸ ಆಯ್ತು ನೋಡ್ರಿ ಒಟ್ಟು ಕೊಟ್ಟದ್ ನಿಮ್ಗೆ. ಹೌದು. ಈಗ ಮೊದಲಿಂದ ಇದಕ್ಕ ಎಕ್ದಮ್ ಇಂಪ್ರೂವ್ಮೆಂಟ್ ಆಗಿದ್ರಿ. ಒಟ್ಟು ಇಂಪ್ರೂವ್ಮೆಂಟ್ ಆಗಿದೆ. ನೀವು ಇದಕ್ಕೆ ಎಷ್ಟು ಟೈಮ್ ನೀವು ಸ್ಪ್ರೇ ಮಾಡಿದ್ದೀರಾ? ಒಂದೇ ಸಲ ಹೊಡೆದಿರ. ಗೊಬ್ಬರನು ಒಂದೇ ಸಲ ಹಾಕಿದ್ರಿ ಅಷ್ಟೇ. ಹೌದಾ? ಓಕೆ, ನಮ್ಮ ಔಷಧಿ ಏನು ರೇಟ್ ಎಲ್ಲ ನಿಮ್ಗೆ ಹೆಂಗ ಅನ್ಸುತ್ತೆ? ಚೀಪ್ ರೆಸ್ಟ್ ಅಷ್ಟೇನು ಹಂಗೇನು ಹೆಚ್ಚಿಗೆ ಕಾಸ್ಟ್ಲಿ ಅನ್ಸಲಿಲ್ಲ. ಗೊಬ್ಬರನು ಅಷ್ಟ ಆಗಿದ್ರಿ. 4 ಯೂನಿಟ್ ತಗೊಂಡಿದ್ರಿ, ಅದು 2000 ಆಗಿದ್ರಿ. ಮತ್ತೆ ಔಷಧಿನೂ 2000 ಆಗಿತ್ರಿ. 1 ಎಕರೆದ ಅಷ್ಟು ಮಾಡಿದ್ರಿ. ಈಗ ಒಟ್ ಅದರಿಂದ ಇಂಪ್ರೂವ್ಮೆಂಟ್ ಐತ್ರಿ. ಹೌದು, ನಮ್ಮ ಸಮಸ್ಯೆ ಉದ್ದೇಶ ಇದೆ ಕಡಿಮೆ ವೆಚ್ಚದಲ್ಲಿ ಹೆಚ್ಚುವರಿ ಬರಬೇಕಂತ. ಹೌದಾ? ಇನ್ನು ನಿಮ್ದಂತೂ ರಿಸಲ್ಟ್ ಬಂದಿದೆ. ಬೇರೆ ರೈತರು ನೀವು ಏನ್ ಹೇಳ್ಬೇಕಂತ ಇಷ್ಟಪಡ್ತೀರಾ? ಈಗ ಒಳ್ಳೇದೈತ್ರಿ, ಇದನ್ನ ಮಾಡಿದ್ರೆ ಚಲೋ ಆಗ್ತೈತ್ರಿ. ಮತ್ತೆ ಈಗ ನಮ್ಗ ಬಾಜು ಕೇಳಾಕತ್ತಾರ್ರಿ, ಈಗಾಗ್ಲಿ ಈಗ ಕೇಳಾಕತ್ತಾರ್ರಿ. ಮತ್ತ ಅವ್ರಿಗೂ ಕೂಡ ಸ್ವಲ್ಪ ಹೊಡೆದ್ ನೋಡು ಸಲ ಕೇಳಾಕತ್ತಾರ. ಅವ್ರಿಗೂ ನಿಮ್ಗೆ ಬೇಕಂತ ಕೇಳಾಕತ್ತಾರ ನೋಡ್ರಿ ಒಟ್ಟ. ಹೌದಾ? ಸರಿ. ಓಕೆ, ಥ್ಯಾಂಕ್ ಯು ಅಂಕಲ್. ಬಳಸಿ. ಓಕೆನಾ? ಬಳಸಿ, ಮುಂದೆ ಚೆನ್ನಾಗಿ ಸರ್ವಿಸ್ ಸಿಗ್ತಾ ಹೋಗುತ್ತೆ ನಮ್ಮ ಹತ್ರ. ಓಕೆನಾ? ನೀವು ಈಗ ಹೇಳ್ಬೇಕಂತಂದ್ರೆ ನಾವು ಆರ್ಗಾನಿಕ್ ಯೂಸ್ ಮಾಡಬೇಕು. ಆರ್ಗಾನಿಕ್ ಬಿಟ್ಟು ನಾವು ಬೇರೆ ಯೂಸ್ ಮಾಡ್ತೀವಿ ಅಂದ್ರೆ ಜಾಸ್ತಿ ಕೆಮಿಕಲ್ ಮೇಲೆ ಡಿಪೆಂಡ್ ಆಗ್ತೀವಿ ಅಂತ ಹೇಳಿದ್ರೆ ಬೆಳೆ ಮೇಲೆ ತುಂಬಾ ಪರಿಣಾಮ ಬೀಳ್ತಾ ಹೋಗುತ್ತೆ, ಭೂಮಿ ಮೇಲೆ ತುಂಬಾ ಪರಿಣಾಮ ಬೀಳ್ತಾ ಹೋಗುತ್ತೆ. ಮುಂದಿನ ಜನರೇಷನ್, ಮುಂದಿನ ತಲೆಮಾರಿಗೆ ಯಾವ್ದೇ ರೀತಿ ನಮಗೆ ಭೂಮಿ ಸಿಗಲ್ಲ. ಹೌದಲ್ವಾ? ಇದೆಲ್ಲ ಆರ್ಗ್ಯಾನಿಕ್ ಮಾಡಿದ್ವಿ ನಾವು. ಈಗಾಗಲೇ ಈಗ ಯಾವ್ದು ಬುಕ್ಕಿದ್ ಯಾವ್ದು ಹಂಗ ಬೇರೆದ್ ಔಷಧನೂ ಬಡ್ದಿಲ್ಲ. ಈಗ ನಾವು ಮೊದಲಿಂದದಲ್ಲಿ ಈ ರೌಂದಿ ಕಾಯುದ್ರಿ, ಮುಂದ ಈ ಪದ್ಧತಿ ಒಳಗೆ ಇಟ್ಟಿದ್ವಿ ನಾವು. ಒಟ್ಟು ಇದ್ರಲಾಗ ಈಗ 5 ಫೂಟ್ ಸಾಲ, 5.5 ಫೂಟ್ ಸಾಲ ನಮ್ಮೂರು. ಈಗ ಮತ್ತ ರೌಂದಿ ಕಾಯ್ತೀವ್ರಿ ನಾವು. ಒಟ್ಟಾರೆ ಒಂದ್ ಸಾಲ ಬಿಟ್ಟು ಒಂದ್ ಸಾಲ ರೌಂದಿ ಕಾಯ್ತೀವಿ. ಇದು ಪದ್ಧತಿ ಮಾಡಕತ್ ನಾವ್ 20 ವರ್ಷದ ಆಯ್ತ್ರಿ. ಇದ ಟೈಪ್ ಮಾಡ್ಕೊತ ಬರತ್ತ. ಅವಾಗ ಸಾಲ ಕಡಿಮೆ ಇರ್ತಿದ್ರು, ಈಗ ಸ್ವಲ್ಪ ಹೆಚ್ಚು ದೊಡ್ಡ ಮಾಡಿದ್ವಿ. ಈಗ 5.5 ಫೂಟ್ ಸಾಲ ಇಟ್ಟಿದ್ವಿ ನೋಡ್ರಿ. ಸರಿ ಅಂಕಲ್. ಇಳುವರಿ ಚೆನ್ನಾಗಿ ಬರ್ತಿದ್ರಿ, ಇಟ್ರೆ ಚಲೋ ಬರ್ತಿದ್ರಿ. ಈಗ ನಿಮ್ಗೆ ಔಷಧ ಬಡೋದ್ರಲ್ಲಿ ಈ ಸಲ ಒಟ್ ಸ್ವಲ್ಪ ಇಂಪ್ರೂವ್ಮೆಂಟ್ ಹೆಚ್ಚಾಗಿದ್ರಿ ಒಟ್ಟು ನಮ್ಗೆ. ಲಾಸ್ಟ್ ಟೈಮ್ ಹೋದ್ ಸರಿಗಿಂತ ಹೋದ್ ಸಲ ಬಡದ್ ನೋಡಿದ್ರೆ ನಾವು ನಿಮ್ದು ಔಷಧ ಮಾಡಿಲ್ಲ, ಈ ಸಲ ಮಾಡಿದ್ರಲ್ಲ. ಈ ಸಲಕ್ಕೆ ಒಟ್ಟ ಚಲೋ ಅನ್ಸಾಕತಿದ್ರಿ. ಚಲೋ ಅನ್ಸಿದೆ. ಓಕೆ ಅಂಕಲ್. ಓಕೆ, ಥ್ಯಾಂಕ್ ಯು ಅಂಕಲ್. ಓಕೆ, ಥ್ಯಾಂಕ್ ಯು. ಧನ್ಯವಾದ.